ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಬಸ್ಸಾರು. ಸೊ ನಾನಿಲ್ಲಿ ಸಾರು ಮಾಡೋದನ್ನು ತೋರಿಸೋದಿಲ್ಲ, ಸಾರು ಮಾಡೋದಕ್ಕೆ ಎಲ್ರಿಗೂ ಬರುತ್ತೆ. ಸೊ ಇವಾಗ ಚಿಕನ್ನ ಅದರಿಂದ ತೊಗೊಂಡು ಹೇಗೆ ಫ್ರೈ ಮಾಡೋದಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ಅಷ್ಟಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ತುಂಬ ಜಾಸ್ತಿ ಏನು ಹಾಕೋದು ಬೇಡ. ಮತ್ತು ಇದಕ್ಕೆ 2ರಿಂದ 3 ದಪ್ಪ ಈರುಳ್ಳಿನ ನಾನು 2ರಿಂದ 3 ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ತುಂಬ ಸಣ್ಣ ಕಟ್ ಮಾಡೋದು ಬೇಡ ಈರುಳ್ಳಿನ. ನೋಡಿ, ಹೀಗೆ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡೋದು ಬೇಡ, ತರಿತರಿಯಾಗಿ ರುಬ್ಕೊಳ್ಳಿ ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ನಾನು 4ರಿಂದ 5 ಹಾಕ್ತಾಯಿದ್ದೀನಿ. 1/2 kg ತೊಗೊಂಡಿರೋದ್ರಿಂದ ಅಷ್ಟು ಸಾಕಾಗುತ್ತೆ. ಸೊ ನಿಮಗೆ ಖಾರ ಬೇಕು ಜಾಸ್ತಿ ಅಂತಂದರೆ ಬೇಕಿದ್ರೆ ಅದನ್ನು ಕೂಡ ತರತರಿಯಾಗಿ ಪೇಸ್ಟ್ ಮಾಡಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಜೊತೆ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಏನಂದರೆ 2 ಮಾಡೋದಕ್ಕೆ ಬೇಜಾರು ಅನ್ನಿಸ್ದಾಗ ಈ ಥರ ಮಾಡ್ಕೋಬೋದು. ಪುದೀನ ಸೊಪ್ಪು ಏನಂದರೆ ಸಾರಲ್ಲಿ ಕೆಲವ್ರು ತಿನ್ನಲ್ಲ ಅಂತಾರೆ, ಆವಾಗ ಹೀಗೆ ಮಾಡ್ಬೋದು. ಸಾರಿಂದನೇ ಪೀಸ್ನ ತೊಗೊಂಡು ನೋಡಿ, ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನು ಚಿಕನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಚಿಕನ್ನು ಸಾಂಬಾರಲ್ಲಿ. ಸಾರಲ್ಲಿ ಪೀಸ್ ತಿಂದರೆ ಅಷ್ಟು ಟೇಸ್ಟ್ ಬರಲ್ಲ, ಸೊ ಹೀಗೆ ಮಾಡಬಹುದು. ಅರಿಶಿನ, ಧನಿಯಾ ಪೌಡರು 1 ಸ್ಪೂನು, ಮತ್ತು ಗರಂ ಮಸಾಲ ಅರ್ಧ ಸ್ಪೂನು, ಪೆಪ್ಪರ್ ಪೌಡ್ರ್ ಬೇಕಿದ್ದರೂ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ. ಮತ್ತು ಹುಳಿ ಸ್ವಲ್ಪ ಬೇಕಂತ ಅನ್ಸಿದ್ರೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದು ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕಲ್ವ, ಸ್ವಲ್ಪ ಬೇಯಿಸ್ಕೋಬೇಕು ಹಂಗೇ ಫ್ರೈ ಮಾಡ್ಕೊಂಡೇ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ. ಉಪ್ಪು ತುಂಬ ಹಾಕೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, 1 ಕಪ್ಪಷ್ಟು ಹಾಕಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಈಗ ಫೈನಲಿ ಚಿಕನ್ ಫ್ರೈ ರೆಡಿಯಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.